ಪ್ರಾಪರ್ ವೇ ಟು ಬ್ರಷ್ ಯೋರ್ ಟೀತ್ ಅಂದ್ರೆ ಬ್ರಷ್ ಯೋರ್ ಟೀತ್ ದ ವೇ ದ ಟೂತ್ ಗ್ರೋತ್ಸ್. ಅಂದ್ರೆ ಹಲ್ಲು ಹೆಂಗ್ ಬೆಳೆಯುತ್ತೋ ಆ ತರ ನೀವು ಬ್ರಷ್ ಮಾಡಿ ಅಂತ ಹೇಳ್ತೀವಿ. ಈಗ ಮೇಲ್ಗಡೆ ಹಲ್ಲು ಮೇಲ್ಗಡೆಯಿಂದ ಕೆಳಗಡೆ ಬೆಳೆಯುತ್ತೆ, ಕೆಳಗಡೆ ಹಲ್ಲು ಕೆಳಗಡೆಯಿಂದ ಮೇಲ್ಗಡೆ ಬರುತ್ತೆ. ಯು ಕ್ಯಾನ್ ಸಿ, ಈಗ ಇದು ಅಪ್ಪರ್ ಟೂತ್, ಲೋವರ್ ಟೂತ್. ನಾರ್ಮಲಿ ಏನಾಗಿ ಮಾಡ್ತೀವಿ ನಾವು, ಪೇಷಂಟ್ ಬಂದಾಗ ಅವ್ರ ಸ್ಥಿತಿ ನೋಡಿದ್ರೆ ಅಲ್ಲಿ ಹಾರಿಸಾಂಟಲಿ ಬ್ರಷ್ ಮಾಡ್ಬಿಡ್ತಾರೆ, ಅಗ್ಲಗ್ಲ ಬ್ರಷ್ ಮಾಡ್ಬಿಡ್ತಾರೆ. ಅದ್ ಯಾವತ್ತೂ ಮಾಡ್ಬಾರ್ದು. ಅಗ್ಲಗ್ಲ ಬ್ರಷ್ ಮಾಡೋದ್ರಿಂದ ತುಂಬಾ ಬೇರೆ ಹಲ್ ಸವೆತ ಎಲ್ಲ ಆಗತ್ತೆ. ಮೇನ್ ಹಲ್ ಪ್ರಾಬ್ಲಮ್ ಬರೋದೇ ಇಂಪ್ರಾಪರ್ ಬ್ರಷಿಂಗ್ ಇಂದ. ಸೊ ಇಂಪ್ರಾಪರ್ ಬ್ರಷಿಂಗ್ ಇಂದಾನೇ ಮೇನ್ ನಮ್ಗೆ ಹಲ್ ಪ್ರಾಬ್ಲಮ್ ಬರೋದು. ಸೊ ಬ್ರಷಿಂಗ್ ಟೆಕ್ನಿಕ್ ಕಲ್ತ್ಕೊಂಡ್ರೆ ನಮ್ದೆಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ನಾನು ಹೇಳ್ದೆ, ದ ವೇ ದ ಟೂತ್, ಏನೇನೋ ತುಂಬಾ ಟೆಕ್ನಿಕ್ಸ್ ಇದೆ ಬ್ರಷಿಂಗ್ ಟೆಕ್ನಿಕ್ ಅಲ್ಲಿ. ನಾನು ಒಂದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಆಯ್ತಾ? ಈಗ ಇದು ಮೇಲ್ಗಡೆ ಹಲ್ಲು. ಸೊ ಎವ್ರಿ 3 ಟೀತ್ ಯು ಕ್ಯಾನ್ ಟೇಕ್. ಓಕೆ, ಹಿಂದ್ಗಡೆ ನೋಡಿದ್ರೆ ಎವ್ರಿ 3 ಟೀತ್ ಯು ಕ್ಯಾನ್ ಟೇಕ್ ಅಂಡ್ ನೀವು ಈ ಬ್ರಿಸಲ್ಸ್ ಇರುತ್ತಲ್ಲ ಅದನ್ನ ಗಮ್ಸ್ಗೆ 45 ಡಿಗ್ರೀಸ್ ಅಲ್ಲಿ ಇಟ್ಕೊಳ್ಳಿ. 45 ಡಿಗ್ರೀಸ್ ಅಲ್ಲಿ ಇಟ್ಕೊಂಡು ಮೇಲಿಂದ ಕೆಳಗಡೆ 3 ಸಲ ಅಥವಾ 3 ರಿಂದ 5 ಸಲ ಮಾಡ್ಬೋದು. ಓಕೆ, ವರ್ಟಿಕಲಿ. ಸೊ ಮೇಲಿಂದ ಕೆಳಗಡೆ 3 to 5 ಟೈಮ್ಸ್ ಮಾಡಿ. ಸೊ ಹಿಂಗೇನೆ 3 ಅಥವಾ 2 ಹಲ್ಲು ನಿಮ್ಮ ಬ್ರಿಸಲ್ ಎಷ್ಟು ಅಕಾಮಡೇಟ್ ಮಾಡುತ್ತೆ ಅನ್ನೋದನ್ನ ನೋಡ್ಕೊಂಡು 3 to 5 ಟೈಮ್ಸ್ ಯು ಕ್ಯಾನ್ ಬ್ರಷ್. ಓಕೆ, ವರ್ಟಿಕಲಿ 45 ಡಿಗ್ರೀಸ್ ಆಂಗಲ್ ಅಲ್ಲಿ ನೀವು ಬ್ರಿಸಲ್ ಗಮ್ಸ್ ಹತ್ರ ಇಟ್ಕೊಂಡು ಗಮ್ಸ್ ಇಂದ ಕೆಳಗಡೆ ನೀವು 45 ಡಿಗ್ರಿ ಆಂಗ್ಯುಲೇಷನ್ ಅಲ್ಲಿ ಕೆಳಗಡೆ ಬರಬೇಕು. ಓಕೆನಾ? ಸೊ ಹಿಂಗೆ ಬಲ್ಗಡೆಯಿಂದ ಎಡಗಡೆವರೆಗೂ ನೀವು ಎವ್ರಿ 3 ಟೀತ್ ಆರ್ 2 ಟೀತ್. ಸಿ, ಫಸ್ಟ್ ಟೈಮ್ ಬ್ರಷಿಂಗ್ ಟೆಕ್ನಿಕ್ ನೀವು ಕಲಿತಾ ಇದ್ದೀರಾ ಅಂದ್ರೆ ನೀವು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಎ ಮಿರರ್. ನೀವು ಮಿರರ್ ಮುಂದೆ ನಿಂತ್ಕೊಂಡು ಕೊನೆ ಹಲ್ಲಿಂದ ಶುರು ಮಾಡಿ, ಒಂದು ಬಲ್ಗಡೆ ಕೊನೆ ಅಥವಾ ಎಡಗಡೆ ಕೊನೆಯಿಂದ ಶುರು ಮಾಡಿ ಇನ್ನೊಂದು ಕಡೆ ತನಕ ಮುಗಿಸಿ. ಓಕೆ, ಸಿಮಿಲರ್ಲಿ ಕೆಳಗಡೆ ಹಲ್ಲಿಗೆ ಕೆಳಗಡೆಯಿಂದ ಮೇಲ್ ಮಾಡಬೇಕು. ಮತ್ತೆ ಈ ಒಸಡಿಗೆ 45 ಡಿಗ್ರಿ ಆಂಗಲೇಷನ್ ಇಟ್ಕೊಂಡು ಕೆಳಗಡೆಯಿಂದ ಮೇಲ್ಗಡೆ. ಸೊ ಹೌ ಯು ಹ್ಯಾವ್ ಟು ಬ್ರಷ್ ಯೋರ್ ಟೀತ್ ದ ವೇ ಇಟ್ ಗ್ರೋಸ್. ಓಕೆ, ಸೊ ಮೇಲ್ಗಡೆ ಹಲ್ಗೆ ಮೇಲ್ಗಡೆಯಿಂದ ಕೆಳಗಡೆಗೆ, ಕೆಳಗಡೆ ಹಲ್ಗೆ ಕೆಳಗಡೆಯಿಂದ ಮೇಲ್ಗಡೆಗೆ ಯು ಹ್ಯಾವ್ ಟು ಬ್ರಷ್ ಆಲ್ ದ ಟೀತ್ 3 to 5 ಟೈಮ್ಸ್. ಓಕೆ, ಮತ್ತೆ ಒಳಗಡೆ ಸರ್ಫೇಸ್ ಈಗ ಎಷ್ಟೊಂದ್ಸಲ ನೋಡಿದಾಗ ಮುಂದ್ಗಡೆ ಬ್ರಷ್ ಮಾಡಿರ್ತಾರೆ, ಒಳಗಡೆ ಬ್ರಷ್ ಮಾಡಿರಲ್ಲ. ಸೋ ಮೆನಿ ಗಮ್ಸ್ ಪ್ರಾಬ್ಲಮ್ ಆಲ್ಸೋ ಡೆವಲಪ್ ಬಿಕಾಸ್ ಆಫ್ ದಿಸ್. ಸೊ ಇಲ್ಲೂ ಸಹ ನೀವು ಅಗೇನ್ 45 ಡಿಗ್ರೀಸ್ ಆಂಗಲೇಷನ್ ಅಲ್ಲಿ ಇಟ್ಕೊಂಡು ಮೇಲ್ಗಡೆಯಿಂದ ಕೆಳಗಡೆ, ಮೇಲ್ಗಡೆ ಹಲ್ಗೆ ಕೆಳಗಡೆಗೆ, ಕೆಳಗಡೆಯಿಂದ ಮೇಲ್ಗಡೆ. ಮುಂದ್ಗಡೆ ಸರ್ಫೇಸಸ್ ಹೀಗೆ ಮುಂದ್ಗಡೆ ಹಲ್ ಬಂದಾಗ ನೀವು ವರ್ಟಿಕಲಿ ಇಟ್ಕೊಳ್ಳಿ ನಿಮ್ಮ ಬ್ರಷ್ನ. ಓಕೆ, ಬ್ರಷ್ನ ವರ್ಟಿಕಲಿ ಇಟ್ಕೊಂಡು ಟೂತ್ಗೆ ಕೊನೆ ಬ್ರಿಸಲ್ ಟಚ್ ಆಗಿ ಎವ್ರಿ 1 ಸಿಂಗಲ್ ಟೂತ್, ಒಂದೊಂದು ಹಲ್ಗೆ ನಾವು 3 ಸಲ ಹೀಗೆ ಬ್ರಷ್ ಮಾಡ್ಕೊಂಡು ಬರ್ಬೇಕು. ಮತ್ತೆ ಇಲ್ಲಿ ನಾವು ಇದನ್ನ ಅಕ್ಲೂಸಲ್ ಸರ್ಫೇಸಸ್ ಅಂತ ಕರಿತೀವಿ. ಓಕೆ, ಸೊ ದೀಸ್ ಆರ್ ದ ಲೇಬಿಯಲ್ ಸರ್ಫೇಸಸ್, ಲಿಂಗ್ವಲ್ ಸರ್ಫೇಸಸ್, ಇದು ಅಕ್ಲೂಸಲ್ ಸರ್ಫೇಸಸ್. ಆಯ್ತಾ? ಅಕ್ಲೂಸಲ್ ಸರ್ಫೇಸ್ಗೆ ನೀವು ಒಂದೊಂದೇ ಹಲ್ಲಿಗೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ರಷ್ ಮಾಡಬೇಕು. ಬ್ರಷಸ್ ನೋಡಿದ್ರೆ ಫುಲ್ ಸಮದೋಗ್ಬಿಟ್ಟಿರುತ್ತೆ. ದಟ್ ಮೀನ್ಸ್ ಯು ಆರ್ ಎಕ್ಸರ್ಟಿಂಗ್ ಮೋರ್ ಪ್ರೆಷರ್. ಯು ಹ್ಯಾವ್ ಟು ಎಕ್ಸರ್ಟ್ ಅ ರೈಟ್ ಪ್ರೆಷರ್. ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಇಲ್ಲ ಅಂದ್ರೆ ಹಲ್ಲು ನಿಮ್ದು ಒಸಡು ಸಮದಿರುತ್ತೆ, ಮೇಲೆಲ್ಲ ಒಸಡು ಸಮದೋಗ್ಬಿಟ್ಟಿರುತ್ತೆ. ಅದು ಒಂದು ನೀವು ಅಬ್ಸರ್ವ್ ಮಾಡ್ಬೇಕಾಗಿರುವಂತದ್ದು. ದಟ್ ಈಸ್ ಒನ್ ಥಿಂಗ್. ಮತ್ತೆ ನೀವು ಒಳಗಡೆ ಅಬ್ಸರ್ವ್ ಮಾಡ್ಬೋದು, ಒಳಗಡೆ ಕೆಳಗಡೆ ಹಲ್ನ, ಯಾಕಂದ್ರೆ ಕೆಳಗಡೆ ಮಿರರ್ ಅಲ್ಲಿ ಕಾಣಿಸುತ್ತೆ ನಿಮ್ಗೆ, ಮೇಲ್ಗಡೆ ಹಲ್ ಹಿಂದ್ಗಡೆ ಕಾಣಿಸೋದಿಲ್ಲ, ಬಟ್ ಕೆಳಗಡೆ ಹಲ್ ಕಾಣಿಸುತ್ತೆ. ನೀವು ಕೆಳಗಡೆ ಹಲ್ ನೋಡ್ಕೊಂಡಾಗ ಅಲ್ಲಿ ಕ್ಯಾಲಿಕ್ಲಸ್ ಅಥವಾ ಟಾರ್ಟರ್ ಅಂತ ಏನಿರುತ್ತೆ ಅದು ಕೆಳಗಡೆ ಇರುತ್ತೆ. ಮತ್ತೆ ಒಸಡೆಲ್ಲ ಕೆಂಪಗಾಗಿರುತ್ತೆ, ಊತ ಬಂದಂಗ ಇರುತ್ತೆ. ಸೊ ದಿಸ್ ಇಸ್ ವೇರ್ ವಿಲ್ ಟೆಲ್ ಯುವರ್ ಬ್ರಷಿಂಗ್ ಟೆಕ್ನಿಕ್ ಇಸ್ ರಾಂಗ್. ಒಂದು ಹಲ್ಲು ಸವೆತ, ಮತ್ತೆ ಟಾರ್ಟರ್ ಅಕ್ಯುಮುಲೇಷನ್, ಮತ್ತೆ ಊತ ಅಥವಾ ಇನ್ಫ್ಲಮೇಷನ್ ಬಂದಿದ್ರೆ ನಿಮ್ದು ಬ್ರಷಿಂಗ್ ಟೆಕ್ನಿಕ್ ರಾಂಗ್ ಇದೆ ಅಂತ. ಅಂಡ್ ಐ ಥಿಂಕ್ ಎವ್ರಿ ಒನ್ ಶುಡ್ ಲರ್ನ್ ಬ್ರಷಿಂಗ್ ಟೆಕ್ನಿಕ್ ಒನ್ಸ್ ಫ್ರಮ್ ಯುವರ್ ಡೆಂಟಿಸ್ಟ್. ನೀವು ಡೆಂಟಿಸ್ಟ್ ಮುಂದೆ ಒಂದ್ಸಲ ನಿಮ್ ರೈಟ್ ಬ್ರಷಿಂಗ್ ಟೆಕ್ನಿಕ್ ಹೇಳಿಸ್ಕೊಳ್ಳಿ. ಕ್ಲೀನಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ, 6 ತಿಂಗಳಿಗೆ ಒಂದ್ಸಲ ಕ್ಲೀನಿಂಗ್ ಮಾಡಿಸ್ಕೊಂಡು ರೈಟ್ ಬ್ರಷಿಂಗ್ ಟೆಕ್ನಿಕ್ ನ ಹೇಳಿಸ್ಕೊಂಡು ಫಾಲೋ ಮಾಡಿದ್ರೆ ನೆಕ್ಸ್ಟ್ ಏನ್ ಪ್ರಾಬ್ಲಮ್ ಬರಲ್ಲ. ಟೂತ್ ಬ್ರಷ್ಗೆ ಬಂದ್ರೆ ನಮ್ಗೆ ಮಾರ್ಕೆಟ್ ಅಲ್ಲಿ ವೆರಿ ಸಾಫ್ಟ್ ಬ್ರಿಸಲ್ಸ್, ಮೀಡಿಯಂ ಬ್ರಿಸಲ್ಸ್ ಅಂಡ್ ಹಾರ್ಡ್ ಬ್ರಿಸಲ್ಸ್ ಅಂತ ಬರುತ್ತೆ. ವಿ ನಾರ್ಮಲಿ ಅಡ್ವೈಸ್ ಟು ಗೋ ವಿತ್ ಸಾಫ್ಟ್ ಬ್ರಿಸಲ್ ಬ್ರಷ್. ನೀವು ಯಾವುದೇ ಕಂಪನಿ ತಗೊಳ್ಳಿ,
ಸಾಫ್ಟ್ ಬ್ರಿಸಲ್ ಬ್ರಷ್ ತಗೊಳ್ಳಿ. ಮತ್ತೆ ಮುಂದ್ಗಡೆ ಸ್ವಲ್ಪ ಸಣ್ಣ ಇರೋ ತಗೊಳ್ಳಿ, ಅಗಲ ಇರೋ ತಗೋಬಿಡಿ. ಯಾಕಂದ್ರೆ ಕೊನೆ ಹಲ್ ತನಕ ನೀವು ಅದನ್ನ ಯು ಹ್ಯಾವ್ ಟು ಫೀಲ್ ಯೋರ್ ಸೆಲ್ಫ್ ವೆದರ್ ಯು ಆರ್ ಬ್ರಷಿಂಗ್ ಪ್ರಾಪರ್ಲಿ ಆರ್ ನಾಟ್. ನಿಮ್ಮ ಬ್ರಿಸಲ್ ಕೊನೆಯದು ನಿಮ್ಮ ಕೊನೆ ಹಲ್ಲಿಗೆ ಟಚ್ ಆಗ್ಬೇಕು. ಅದರ್ವೈಸ್ ಎಷ್ಟೊಂದ್ ಜನ ಮುಂದ್ಗಡೆ ಎಲ್ಲ ಬ್ರಷ್ ಮಾಡಿರ್ತಾರೆ, ಕೊನೆ ಹಲ್ಲು ಬ್ರಷ್ ಆಗಿರಲ್ಲ. ಸೊ ಯೂಸ್ ಅ ಸಾಫ್ಟ್ ಬ್ರಿಸಲ್ ಬ್ರಷ್ ಅಂಡ್ ವಿತ್ ವಿತ್ ಟ್ರಯಾಂಗ್ಯುಲರ್ ಹೆಡೆಡ್ ಆರ್ ಸಣ್ಣ ಇರೋ ಹೆಡ್ ಯೂಸ್ ಮಾಡಿ ಅಷ್ಟೇ. ಟೂತ್ ಪೇಸ್ಟ್ ಅಂದ್ರೆ ಈಗ ನಾವು ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಅಂತ ಬರುತ್ತೆ ಮಾರ್ಕೆಟ್ ನಲ್ಲಿ. ಯು ಕ್ಯಾನ್ ಯೂಸ್ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್. ಕೆಲವು ಹರ್ಬಲ್ ಟೂತ್ ಪೇಸ್ಟ್ ಕೂಡ ಬರುತ್ತೆ. ಯು ಕ್ಯಾನ್ ಯೂಸ್ ದಟ್ ಆಲ್ಸೋ ಇಫ್ ಯು ಆರ್ ಕಂಫರ್ಟೇಬಲ್. ಓನ್ಲಿ ಥಿಂಗ್ ಇಸ್ ನಿಮ್ದು ಅಲ್ಲಿ ಹಾರ್ಡ್ನೆಸ್ ಚೆಕ್ ಮಾಡ್ಕೋಬೇಕು. ನಾವು RDA 250ಗಿಂತ ಕಡಿಮೆ ಇರಬೇಕು ಅಂತ ಹೇಳ್ತೀವಿ. ಸೊ ನಿಮ್ಮ ಹಾರ್ಡ್ನೆಸ್ 250ಗಿಂತ ಕಡಿಮೆ ಇರೋ ಹಾರ್ಡ್ನೆಸ್ ಅಲ್ಲಿ ನೀವು ಯಾವುದೇ ತರ ಟೂತ್ ಪೇಸ್ಟ್ ಅಲ್ಲಿ ನೀವು ವಿಚ್ ಎವರ್ ಯು ಆರ್ ಕಂಫರ್ಟೇಬಲ್. ಈಗ ಕೆಲವರು ದೇ ವಾಂಟ್ ಟು ಗೋ ಹೆಡ್ ವಿತ್ ಹರ್ಬಲ್ ಟೂತ್ ಪೇಸ್ಟ್, ದೇ ಕ್ಯಾನ್ ಗೋ ಹೆಡ್ ವಿತ್ ಹರ್ಬಲ್ ಟೂತ್ ಪೇಸ್ಟ್. ಇಲ್ಲ ಅಂದ್ರೆ ಐ ಪ್ರಿಫರೇಬಲಿ ಅಡ್ವೈಸ್ ಯು ಯೂಸ್ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್. ಮೋಸ್ಟ್ ಆಫ್ ದ ಟೂತ್ ಪೇಸ್ಟ್ ದೇ ಆರ್ ಫ್ಲೋರಿಡೇಟೆಡ್. ಅದರಲ್ಲಿ ಮೆಡಿಕೇಟೆಡ್ ಅಂತ ಬರುತ್ತೆ. ಮೆಡಿಕೇಟೆಡ್ ಅಲ್ಲಿ ಇನ್ನೂ ಫ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಈಗ ಸೆನ್ಸಿಟಿವಿಟಿ ಎಲ್ಲ ಇದ್ರೆ ನೀವು ಮೋರ್ ಫ್ಲೂರೈಡ್ ಇರುವಂತ ಟೂತ್ ಪೇಸ್ಟ್ ನ ನೀವು ಯೂಸ್ ಮಾಡ್ಬೋದು. ನಾರ್ಮಲಿ ನೀವು ಚೆನ್ನಾಗಿ ಹಲ್ ಬ್ರಷ್ ಮಾಡೋದು ಕರೆಕ್ಟಾಗಿ ಕಲ್ತಿದ್ರೆ 2 ರಿಂದ 3 ನಿಮಿಷ ನಿಮ್ಗೆ ತಗೊಳುತ್ತೆ ಒಂದ್ಸಲ ಬ್ರಷ್ ಮಾಡಕ್ಕೆ. ಮತ್ತೆ ಬೆಳಿಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಅಂಡ್ ನೈಟ್ ಆಫ್ಟರ್ ಬ್ರೇಕ್ಫಾಸ್ಟ್ 2 to 3 minutes daily you have to do this.